ಎಲ್ರಿಗೂ ನಮಸ್ಕಾರ. ಪಿನ್ ಟು ಪಿನ್ ಒಂದು ಆಡಿಯೋ ಕಂಪ್ನಿ ಓಪನ್ ಆಗಿದೆ. ಹೊಸದುರ್ಗದವರು, ನಮ್ಮೂರ ಹತ್ರ ಇರೋರು. ಒಳ್ಳೆಯದಾಗಿ ಫಸ್ಟ್ ಹೇಳ್ತೀನಿ. ಇವತ್ತು ಸಿನಿಮಾ ತುಂಬ ಕಾಂಪಿಟೇಷನ್ ಇದೆ. ತುಂಬ ಒಳ್ಳೆ ಕಂಟೆಂಟ್ ಇದ್ರೆ ಮಾತ್ರ ಹೋಗೋದು. ಯಾಕಂದರೆ ನಾವೇನೋ ಮಾಡ್ಬೋದು, ನಾವು ಚೆನ್ನಾಗಿ ಹೇಳ್ಕೋಬೋದು, ಬಟ್ ಜನ ನಮಗೆ ತಗೊಂಡ್ರೆ ಮಾತ್ರ ನಾವು ಇರ್ತೀವಿ. ಇದೊಂದು ತುಂಬ ಕಷ್ಟ ಇದೆ ಒಂದು ಸಿನಿಮಾ. ಒಳ್ಳೆದಾಗಲಿ ಅಂತ ಹೇಳ್ಬೋದು ಅಷ್ಟೇ. ನಮ್ಮ ವ್ಯಾಸಿನು ನಮ್ಮ ಹುಡುಗ ಒಳ್ಳೆ ಫೋಟೋಗ್ರಾಫ್ ಮಾಡಿದ್ದಾನೆ ಅಂತ ವರ್ಕ್ ಮಾಡಿದ್ದಾನೆ. ನಾನು ಒಳ್ಳೆ ಫೋಟೋಗ್ರಾಫ್ ಮಾಡಿದ್ದಾನೆ. ಒಳ್ಳೆದಾಗಲಿ ಅಂತ ಹೇಳಿದ್ವಿ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ. ಫಸ್ಟ್ ನಿರ್ಮಾಪಕ ಹೊಡೆದ್ರೆ ಎಲ್ಲರೂ ಹೊಡಿತಾರೆ. ಇದು ನಮ್ಮ ಒಂದು ಸ್ಲೋಗನ್. ನಿರ್ಮಾಪಕ ಒಳ್ಳೆಯದಾಗಂತ ಆಸೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೆ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರ. ತ್ರಿಕಾರಂ ಅಂದರೆ ಇತ್ತೀಚೆಗೆ ಬರ್ತಿರುವಂಥ ಸಿನಿಮಾಗಳು ಟೈಟ್ಲಿಂದನೇ ಹೆಸರು ಮಾಡ್ತಿದ್ದಾರೆ. ಅಂದರೆ ವಿಶೇಷವಾದಂತಹ ಒಂದು ಟೈಟ್ಲ್ಗಳು. ಸೊ ತ್ರಿಕಾರಂ ಕೂಡ ನನಗೆ ಹಾಗೆ ಅನ್ನಿಸ್ತಾ ಇದೆ. ಜೊತೆಗೆ ಹೊಸಬರು ತಂಡ ಸೇರ್ಕೊಂಡು ಮಾಡಿರೋದು. ಆದರೆ ಇಂಡಸ್ಟ್ರಿಗೆ ಇವರು ಹೊಸಬರಲ್ಲ, ಇಂಡಸ್ಟ್ರಿಗೆಲ್ಲ ಅಳುಬ್ರೆ ಇವರು. ತುಂಬ ಕೆಲಸ ಮಾಡಿರುವಂಥವ್ರು. ಮತ್ತು ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು, ನನ್ನ ಊರಲ್ಲೇ ಸೆಟ್ ಹಾಕಿ ನಾನು ಮೊದಲನೇ ಸಿನಿಮಾನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಹಾಡೆ ನಮ್ಮ ವೆಂಕಟ್ ಸರ್ ಹೇಳೋದೈತಲ್ಲ, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅಂತ. ವಾಪಸ್ ಅಲ್ಲೇ ಹೋಗ್ಬಿಟ್ಟು ನೀವು ಸಿನಿಮಾನ ಶೂಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಒಳ್ಳೇದಾಗಲಿ ಸರ್ ನಿಮಗೆ. ಹಾಗೆ ಸಾಂಗ್ಗಳನ್ನ ನೋಡಬೇಕಾದ್ರೆ ಮತ್ತು ಟೈಟ್ಲನ್ನ ನೋಡಬೇಕಾದ್ರೆ ನನಗನ್ಸಿದ್ದೇನು ಅಂತಂದರೆ, ಯಾವುದಕ್ಕೂ ಸಂಬಂಧ ಇಲ್ಲ. ಇದೇನೋ ವಿಶೇಷವಾದ ಕಂಟೆಂಟ್ ಇರುವಂಥ ಸಿನಿಮಾ ಅಂತ ಫಸ್ಟ್ ನೋಡಿದಾಗ ನನಗೆ ಅನ್ನಿಸ್ತು. ಸೊ ಆಮೇಲೆ ಡೈರೆಕ್ಟರ್ ಬಂದು ಮಾತಾಡೋದಬೇಕಾದ್ರೆ ಗೊತ್ತಾಯಿತು, ಇಲ್ಲ ಕಂಟೆಂಟ್ ಬೇರೆನೇ ಇದೆ ಅಂತ. ಸೊ ಈಗ ತುಂಬ ಕಂಟೆಂಟ್ ಇರುವಂಥ ಸಿನಿಮಾಗಳೇ ಗೆಲ್ತಾ ಬರ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಕಂಟೆಂಟ್ಗೂ ಕೂಡ ಒಳ್ಳೇದಾಗಲಿ, ಎಂಟೈರ್ ಟೀಮಿಗೆ ಒಳ್ಳೇದಾಗಲಿ. ಜೊತೆಗೆ ಹರ್ಷ ಸರ್ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ನಿಮ್ಮನ್ನು ನಿರ್ದೇಶನ ಮಾಡಿದರು, ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾರೆ, ಕೋ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ, ಈಗ ನಾಯಕ ನಟರಾಗಿ ಬರ್ತಿದ್ದೀರಾ. ಸೊ ಇಲ್ಲಿಂದ ಬೇರೆ ಒಂದು ಮೈಲುಗಲ್ಲು ಶುರುವಾಗಿ ನಿಮಗೆ ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ನಿಮ್ಮ ಶ್ರಮ ಕಾಣಿಸ್ತಾ ಇದೆ ನಿಜವಾಗ್ಲೂ. ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ನಿರ್ದೇಶಕರಿಗೆ ಒಳ್ಳೇದಾಗಲಿ, ನಾಯಕ ಹಾಗೂ ನಾಯಕಿ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ಸ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮ ಪಿನ್ ಟು ಪಿನ್ ಅಂತ ನಮ್ಮ ಪ್ರೊಡ್ಯೂಸರ್ ಒಂದು ಮ್ಯೂಸಿಕ್ ಚಾನಲ್ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂದರೆ ಎಲ್ಲರಿಗೂ ಒಳ್ಳೇದಾಗಬೇಕು. ಹೊಸಬ್ರು ಅನ್ನೋದಕ್ಕಿಂತ ನಾನೊಂದು 15-16 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅದರಿಂದ ಎಷ್ಟು ಕಷ್ಟ ಇರುತ್ತೆ ಅಂತ. ಅದರಿಂದ ಕಂಪ್ಲೀಟಾಗಿ ನಾವು ಸಿನಿಮಾಗೆ ಏನೇನು ವರ್ಕ್ ಮಾಡಬೇಕು ಎಲ್ಲ ಜೊತೆಗೆ ನಿಂತ್ಕೊಂಡು ವರ್ಕ್ ಮಾಡಿದ್ವಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೀವೀಗ 2 ಸಾಂಗನ್ನು ನೋಡಿದ್ರಿ, ಏನು ಅನ್ನಿಸ್ತು ಅಂತ ಒಂದ್ಸತಿ ನಿಮ್ಮ ಅಭಿಪ್ರಾಯ ನಮಗೊಂದು ಸ್ವಲ್ಪ ತಿಳಿಸ್ರಿ. ತುಂಬ ಕಷ್ಟಪಟ್ಟು, ಇಷ್ಟಪಟ್ಟು, ಹಂಗೆ ಈ ಕಲೆನ ನಮ್ಮ ಕನ್ನಡ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಭಾಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ. ಆದರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ. ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್, ನನ್ನ ದಿಲೀಪ್ ಕುಮಾರ್ ಇರ್ಬೋದು, ನಮ್ಮ ಡೈರೆಕ್ಟ್ರು, ನಮ್ಮ ಹೀರೋ ಆಗಿ ಕೆಲಸ ಮಾಡಿಲ್ಲ, ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜಾಗಿ ತಗೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರತಕ್ಕಂಥ ಅವ್ರು ಕೆಲವ್ರ ಹೆಸರು ಗೊತ್ತಿಲ್ಲ, ದಯಮಾಡಿ ಬೇಜಾರಾಗಬೇಡಿ. ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ, ಹಾಗೆ ಸಾಂಗನ್ನು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ, ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ, ನಮ್ಮ ಚಿತ್ರತಂಡಕ್ಕೆ ಶುಭ ಕೋರಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ. ನಾನು 2 ಮಾತು. ಎಲ್ರಿಗೂ ನಮಸ್ಕಾರ. ತ್ರಿಕಾರಂ ಆ ಟೈಟಲಲ್ಲೇ ಒಂದು ಪವರ್ಫುಲ್ ಇದೆ. ಹೊಸ ನಿರ್ದೇಶಕರು, ಅವ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಮೇಯ್ನಾಗಿ ಬಂಡವಾಳ ಹಾಕಿದಂಥ ನಿರ್ಮಾಪಕರು, ಹೊಸ ನಿರ್ಮಾಪಕರು, ಹೊಸದುರ್ಗ ಕಡೆಯವರು, ಅವ್ರಿಗೂ ಒಳ್ಳೇದಾಗಬೇಕು. ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು, ಹೊಸ ನಿರ್ಮಾಪಕರು, ಅವರು ಚೆನ್ನಾಗಾಗಬೇಕು. ಯಾಕಂದರೆ ಅವರ ಒಂದು ಕಥೆನ ನಂಬಿ ಬಂಡವಾಳ ಹಾಕಿರ್ತಾರೆ. ಯಾಕಂದರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ. ಹರ್ಷ ಅವರ ಮುಂಚೆ ಹೇಳಬೇಕಂದ್ರೆ ಅವರು ಅಸೋಸಿಯೇಟ್ ಆಮೇಲೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಂಥದ್ದವರು ಮುಂಚೆ. ಈಗ ತೆರೆ ಮೇಲೆ
ಆನ್ ಸ್ಕ್ರೀನಲ್ಲೇ ಹೀರೋ ಆಗಿ ಕಾಣ್ತಾ ಇರೋದು. ಚೆನ್ನಾಗೆ ಮೂಡ್ ಬಂದಿದೆ. ಆಮೇಲೆ ಇನ್ಫ್ಯಾಕ್ಟ್ ಸಾಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂತ್ಸ್ ಬರೆದಿರೋದು ತುಂಬ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ 2 ಶೇಡ್ ಬರುತ್ತೆ, ಬಟ್ ಹೇಳೋ ಹಾಗಿಲ್ಲ. ಒಂದು ಪಾತ್ರ ಕಂಡುಹಿಡಿಬೋದು, ಇನ್ನೊಂದು ಪಾತ್ರ ಕಂಡುಹಿಡಿಯೋಕ್ಕೆ ಕಷ್ಟ ನಂದು, ಯಾಕಂದರೆ ಆ ರೀತಿ ಗೆಟಪ್ ಇದೆ. ಯಾಕಂದರೆ ಡೈರೆಕ್ಟ್ರೂ ಪರ್ಮಿಷನ್ ಕೊಟ್ಟಿಲ್ಲ. ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದಾನೆ ಕೈ ಹಿಂಗೆ ಅಂತ ಇದ್ದಾರೆ, ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್. ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ, ಒಳ್ಳೆ ಪೇಮೆಂಟ್ ಕೊಟ್ರಿ, ಚೆನ್ನಾಗಿದೆ. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರು ಅಷ್ಟೇ ನೀಟಾಗೆ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ, ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ, ಒಂದು ಲೆನ್ಸ್ ಅಂದರೆ ನಮ್ಮ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಆ ಟೆಲಿ ಲೆನ್ಸ್ ಹಾಕೋದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ, ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ ಇಡೀ ಚಿತ್ರತಂಡಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ, ನಾನು ಆರ್ಟಿಸ್ಟು. ಮೊದಲನೇದಾಗಿ ನನಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ ಮ್ಯಾನೇಜರ್ ಶಿವು ಸರು ಹಾಗೂ ನಮ್ಮ DOP ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ಬರು ಇಲ್ಲ ಅಂತಿದ್ದಿದ್ರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರಲಿಲ್ಲ. ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನ ನೋಡಿ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀನಿ, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟ್ರು ದಿಲೀಪ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಗಣೇಶ್ ಸರ್ ಆಗಿರ್ಬೋದು, ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟಿಗೆ ಹಾಕ್ಕೊಂಡು ನಿಮ್ಮ ಮನೆ ಮಗಳು ಥರ, ನಿಮ್ಮ ಫ್ಯಾಮಿಲಿ ಥರ ನನ್ನ ಟ್ರೀಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟು ಹರ್ಷ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನನಗೆ ಥ್ರೂಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ, ಆ್ಯಕ್ಟಿಂಗಲ್ಲಾಗಿರ್ಬೋದು, ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ದಿದ್ದನ್ನು ಎಲ್ಲನೂ ನಾನು ನಿಮ್ಮನ್ನ ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಹೀಗೆ ಕಂಟಿನ್ಯೂ ಮಾಡೋಣ, ಇನ್ನೂ ಒಂದು ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಪೇರ್ ಆಗಿನೇ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋಣ, ಇದ್ರ ಜೊತೆಗೇ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ಫೋಕಸ್ ಫುಲ್ಲರಿಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವಿಬ್ಬರು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್, ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ಯೂಮ್ಸು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಅಸಿಸ್ಟೆಂಟ್ ಆಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದಂಥ ಪ್ರೀತಿ ಮ್ಯಾಮ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮೀಡಿಯಾದವರು, ಇಲ್ಲಿಗೆ ಬಂದಿರೋ ಗಣ್ಯ ವ್ಯಕ್ತಿಗಳು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರಾಲ್ ಆಗಿ ಥ್ಯಾಂಕ್ ಯು. ಎಡಿಟರ್ ಎಲ್ರಿಗೂ ಓವರಾಲ್ ಆಗಿ ಥ್ಯಾಂಕ್ ಯು. ಎಲ್ಲರೂ ನನ್ನ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು. ಹಾಂ ಸರ್, ಈ ಮೂವಿಲಿ ನಾನು ಡುವೆಲ್ ಶೇಡ್ ಪ್ಲೇ ಮಾಡಿದ್ದೀನಿ ತ್ರಿಕಾರಮಲ್ಲಿ. ಒಂದು ಪೌರ್ಣವಿ ಕ್ಯಾರೆಕ್ಟ್ರು, ಇನ್ನೊಂದು ಕ್ಯಾರೆಕ್ಟ್ರ್ ನೇಮು ಇನ್ನೂ ನನಗೆ ಗೊತ್ತಿಲ್ಲ ಸರ್. ಅಂಜಲಿ ಅಂತ ಇಟ್ಟಿದ್ದವ್ರು ಏನೋ ಗೊತ್ತಿಲ್ಲ, ಪೌರ್ಣಮಿ ಮಾತ್ರ ನನಗೆ ಗೊತ್ತಿದೆ. ಸೆಕೆಂಡ್ ಹಾಫಲ್ಲಿ ಅಮಾವಾಸ್ಯೆ ಆಗಲ್ಲ ಸರ್, ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ, ರಾಕ್ಷಸಿನೋ ದೇವತೆನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ, ಆ ಥರ. ಸೊ ಒಂಥರ ಜಂಬದ್ ಕ್ಯಾರೆಕ್ಟರ್, ಅಂದರೆ ಫಸ್ಟ್ ಹಾಫಲ್ಲಿ ಒಂಥರ ಜಂಬದ್ ಕ್ಯಾರೆಕ್ಟರ್ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಮುಗ್ಧ ಕ್ಯಾರೆಕ್ಟರ್ ಥರ ಬರುತ್ತೆ. ಸೊ 2 ಹಾಫಲ್ಲೂ ಟ್ರಾವೆಲ್ ಆಗ್ತೀನಿ. ನಂಗೆ ತುಂಬ ಡಿಫ್ರೆಂಟಾಗಿ ಅನಿಸ್ತು ಸರ್. ಯಾವಾಗಲೂ ಒಂದು ಸ್ವಲ್ಪ ಅಂದರೆ ನಾನು ಎಲ್ಲ ಕ್ಯಾರೆಕ್ಟ್ರು ಡಿವೋಷ್ನಲ್ ಆಗಿರ್ಬೋದು, ಇಲ್ಲ ಡಿಫ್ರೆಂಟ್ ಕ್ಯಾರೆಕ್ಟ್ರ್ ಮಾಡ್ತಿರ್ಬೇಕಾದ್ರೆ ನನಗೆ ಈ ಪ್ರಾಜೆಕ್ಟ್ ತುಂಬ ಹೊಸದು ಅಂತ ಅನ್ನಿಸ್ತು. ಆ್ಯಂಡ್ ಕ್ಯಾಸ್ಟಿಂಗ್ ಕ್ರೂ ಎಲ್ಲನೂ ಅಷ್ಟೇ ಹೊಸದು ಅಂತ ಅನ್ನಿಸ್ತು. ಶೂಟಿಂಗ್ ಸೆಟ್ಟಲ್ಲಂತೂ ತುಂಬ ಫನ್ ಮಾಡಿದ್ದೀವಿ, ಹಾಗೆ ತುಂಬ ಸ್ಟ್ರಗಲು ಮಾಡಿದ್ದೀವಿ. ನಾನು ಹೀರೋ ಸರ್ ಎಲ್ಲ ಫುಲ್ ಸುಟ್ಕೊಂಡ್ಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡಬೇಕಾದ್ರೆ. ಸೊ ಇಲ್ಲೆಲ್ಲ ಸ್ಕಿನ್ ಎಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಬಟ್ ಏನು ಓವರಾಲ್ ಪ್ರಾಜೆಕ್ಟ್ ಅಟ್ ದ ಫೈನಲ್ ನಿಮ್ಗೆ ಇಷ್ಟ ಆಗಬೇಕು, ಆಡಿಯನ್ಸಿಗೆ ಇಷ್ಟ ಆಗಬೇಕು, ಟ್ರೈಲರು ಎಲ್ಲನೂ ನಮ್ಮ 100% ಎಫರ್ಟ್ ನಾವು ಹಾಕಿದ್ದೀವಿ. ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮದು ಏನೇ ಮಿಸ್ಟೇಕ್ಸ್ ಇದ್ರೂ ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ, ಟೆಕ್ನಿಕಲ್ ಆಗಿರ್ಬೋದು, ಆ್ಯಕ್ಟಿಂಗ್ ವೈಸಲ್ಲಿ ಆಗಿರ್ಬೋದು, ಯಾವುದೇ ಇದರಲ್ಲಾದ್ರೂ ತಪ್ಪಾಗಿದ್ರೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ಥರ ಸಪೋರ್ಟ್ ಮಾಡೋದ್ರಿಂದ ಹೊಸ ಪ್ರೊಡಕ್ಷನ್ಗಳು ಬರ್ತಾರೆ, ಈ ಥರ ಪ್ರೊಡ್ಯೂಸರ್ಸ್ಗಳು ಬರ್ತಾರೆ, ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಮೇಯ್ನ್ ಆಗಿ ನಮ್ಮ ಇಂಡಸ್ಟ್ರಿಲಿ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರಬೇಕು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು. ಅದು ನಾವು ಏನೋ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ, ನಾನು ಹೀರೋ ಸರ್ ಶೂಟ್ ಮಾಡಬೇಕಾದ್ರೆ, ಆ್ಯಂಡ್ ಈವನ್ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರಬೇಕಾದ್ರೆ, ಏನು ಫೈಟ್ ಸ್ಟನ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ರಿಯಲ್ ಫೈರ್ ಬಂದ್ಬಿಟ್ಟು ನಮ್ಗೆಲ್ಲರಿಗೂ ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು. ಆ್ಯಂಡ್ ಮೋರವರ್ ಅಲ್ಲೆಲ್ಲ ಏನೋ ಹೊಸದುರ್ಗ ಅಂದರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇದ್ದಿದ್ದರಿಂದ ತೆಂಗಿನಗೆರೆ ಎಲ್ಲ ಹಾಕಿದ್ರು. ಸೊ ಅದು ಮೈ ಮೇಲೆ ಬಿಟ್ಟು ಸುಟ್ಟು ಹೋಗ್ಬಿಡ್ತು ನಮಗೆಲ್ಲರಿಗೂ.
ಪ್ರಿಕಾಷನ್ ಇತ್ತು ಸರ್, ಆದ್ರೂ ನಾವೇನ್ ಮಾಡಿದ್ವಿ, ಡಿಸ್ಟೆನ್ಸ್ ನಾವು ನೋಡ್ಕೊಂಡೇ ಹಾಕಿದ್ವಿ. ಬಟ್ ಗಾಳಿ ಜಾಸ್ತಿ ಇದ್ದಿದ್ರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನ ಗರಿದು ಕಿಡಿಗಳೆಲ್ಲ ಹತ್ಕೊಂಡು, ಆ್ಯಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಆ್ಯಂಡ್ ಸ್ವಲ್ಪ ಪಾಲಿ ಕಾಟನ್ಸ್ ಇತ್ತು, ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯಿತು. ಆ್ಯಂಡ್ ನನ್ಗಿಂತನೂ ಜಾಸ್ತಿ ಆ್ಯಕ್ಚುಲಿ ಹೀರೋ ಸರ್ಗಾಯಿತು, ಬೆನ್ನು ಇದು ಎಲ್ಲನೂ ಹೀರೋ ಸರ್ಗಾಯಿತು. ಪ್ರಿಕಾಷನ್ ಇತ್ತು ಪಾಪ, ಎಲ್ಲರೂ ಸೆಟ್ಟವರಲ್ಲ, ಎಲ್ಲರೂ ಅಲ್ಲೇ ಇದ್ರು, ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಅಲ್ಲೇ ಇದ್ರು, ಆದರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯಿತು. ಥ್ಯಾಂಕ್ ಯು, ನನ್ನ ಕರ್ತವ್ಯ ಸರ್, ಯಾಕಂದರೆ ನೀವೆಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರ್ತಾರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನೀಸಮ್ ಅವ್ರನ್ನ ನೆನೆಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್.